ಕೌನ್ ಬನೇಗಾ ಮುಖ್ಯಮಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮಗೆ ಹೇಳ್ತಾ ಇದ್ದೆ ಯಾರೆಲ್ಲ ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ ಅನ್ನುವಂಥದ್ದು. 6 ಪ್ರಮುಖ ಅಭ್ಯರ್ಥಿಗಳನ್ನು ನಾವು ಆರಿಸಿಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ. ಆರ್ ವಿ ದೇಶಪಾಂಡೆ ಅವರ ಬಗ್ಗೆ ನೀವು ನೋಡಿದರೆ ಅವರ ವರ್ಚಸ್ಸು, ಹೈಕಮಾಂಡ್ ಬಗ್ಗೆ ಅವರ ಒಲವು, ಪಕ್ಷನಿಷ್ಠೆ ಎಲ್ಲದರ ಬಗ್ಗೆ ನೀವು ನೋಡಿದ್ವಿ. ಅದಾದ ನಂತರ ಇಡೀ ರಾಜ್ಯಾದ್ಯಂತ ಜನರ ಅಭಿಪ್ರಾಯ ಸಂಗ್ರಹಣೆಯಾದ ನಂತರ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಅವರ ಬಗ್ಗೆ ಮುಖ್ಯಮಂತ್ರಿ ರೇಸ್ಗೆ ಅವರು ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾರ್ಕ್ಸ್ ನಾವು ಕೊಟ್ಟಿದ್ದೀವಿ. ಆರ್ ವಿ ದೇಶಪಾಂಡೆ ಅವರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಬನ್ನಿ ನೋಡೋಣ. ಎಸ್, ಆರ್ ವಿ ದೇಶಪಾಂಡೆ ಅವರಿಗೆ ಕೌನ್ ಬನೇಗಾ ಮುಖ್ಯಮಂತ್ರಿ ರೇಸ್ನಲ್ಲಿ ಆರ್ ವಿ ದೇಶಪಾಂಡೆ ಅವರಿಗೆ ಸಿಕ್ಕಿರುವಂತಹ ಮಾರ್ಕ್ಸ್ 10ರಲ್ಲಿ 50% ಅಂತ ನಾವು ಹೇಳ್ಬೋದು. ಆರ್ ವಿ ದೇಶಪಾಂಡೆ ಅವರಿಗೆ ಸಿಕ್ಕಿರುವಂತಹ ಮಾರ್ಕ್ಸ್. ಹಾಗಿರುವಾಗ ಕೌನ್ ಬನೇಗಾ ಮುಖ್ಯಮಂತ್ರಿಯಲ್ಲಿ ಮತ್ತೋರ್ವ ಅಭ್ಯರ್ಥಿ ಯಾರು ರೇಸಲ್ಲಿದ್ದಾರೆ? ಯಾರು ಆ ಡಾರ್ಕ್ ಹಾರ್ಸ್? ಅವರೇ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹೇಳುವುದಿದ್ರೆ ಅವರ ಅರ್ಹತೆ, ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ. ಫಸ್ಟ್ ಟೈಮ್ ಅವರು MLA ಆದಾಗ ಮುಖ್ಯಮಂತ್ರಿ ಆಗಿದ್ದಂಥವರು ಬಂಗಾರಪ್ಪನವರು ಅವರಿಗೆ ಅದೇ ಸಂದರ್ಭದಲ್ಲಿ ಅವರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಬಂಗಾರಪ್ಪನವರ ಒಂದು ಕಾಲದಲ್ಲಿ ಬಹಳ ದೊಡ್ಡ ಫಾಲೋವರ್. ಕೊನೆಗೆ ಬಂಗಾರಪ್ಪನವರನ್ನು ವಾಪಸ್ ಕಾಂಗ್ರೆಸ್ ಕರ್ಕೊಂಬರಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ರು. ಅದಾದ ನಂತರ ಹಲವು ಖಾತೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಆರ್ ವಿ ದೇಶಪಾಂಡೆ ಅವರು KPCC ಅಧ್ಯಕ್ಷರಾಗಿದ್ದಾಗ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ನಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇವರು ಉಪ ಅಧ್ಯಕ್ಷರಾಗಿದ್ದರು, ಅಂದರೆ ವೈಸ್ ಚೇರ್ಮನ್ ಆಗಿದ್ದರು. ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸುತ್ತಿದ್ದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು. ನೆಕ್ಸ್ಟ್, ಕೌನ್ ಬನೇಗಾ ಮುಖ್ಯಮಂತ್ರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಏನು ಅಂತಂದರೆ, ಒಕ್ಕಲಿಗ ಸಮುದಾಯದಲ್ಲಿ ಪ್ರಭಾವಿ ನಾಯಕ ಡಿ ಕೆ ಶಿವಕುಮಾರ್ ಅವರು. ಒಂದು ರೀತಿಯಲ್ಲಿ ಯಾಕೆ ಒಕ್ಕಲಿಗ ನಾಯಕರಲ್ಲಿ ಪ್ರಭಾವಿ ಅಂತಂದರೆ, HD ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಪ್ರತಿ ದಿನವೂ ಕೂಡ ಒಂದು ಗುದ್ದಾಟಗಳು ನಡೀತಾನೆ ಇರುತ್ತೆ. ಕನಕಪುರದಲ್ಲೂ ಕೂಡ PGR ಸಿಂಧೆ ಅವರನ್ನು ಗೆಲ್ಲಿಸುವುದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದರು. ಆದರೆ ಕಾಂಗ್ರೆಸ್ನಲ್ಲಿ SM ಕೃಷ್ಣನ ನೀಲಿಗಣ್ಣಿನ ಹುಡುಗ ಡಿ ಕೆ ಶಿವಕುಮಾರ್ ಪ್ರಸ್ತುತ ಕೂಡ ಅವರು. ಆದರೆ ಈಗ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸುವಂಥದ್ದು, SM ಕೃಷ್ಣ ಅವರು ಈ ಚುನಾವಣೆಯಲ್ಲಿ ಅಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ದ ಕಾರಣದಿಂದಾಗಿ ಒಂದು ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡರಾಗಿ ಇವರಿದ್ದಾರೆ. ಆಮೇಲೆ ಯೂತ್ ಐಕಾನ್ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರನ್ನು. ಇನ್ನು ಕೌನ್ ಬನೇಗಾ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು, ಪ್ರಭಾವಿ ನಾಯಕ, ರಾಜ್ಯದೆಲ್ಲೆಡೆ ಚಿರಪರಿಚಿತ ಮುಖ, ಪ್ರಭಾವಿ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ರಾಜ್ಯದೆಲ್ಲೆಡೆ ಚಿರಪರಿಚಿತ ಮುಖ. ಒಂದು ರೀತಿಯಲ್ಲಿ ಅವರು ಮಾತಾಡೋ ರೀತಿ, ಸ್ಟೈಲ್, ಗತ್ತು ಎಲ್ಲವನ್ನು ನೋಡಿದರೂ ಕೂಡ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಿವಸ ನಾಯಕರಾಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಮಾತನ್ನು ಪಾದಯಾತ್ರೆ ಟೈಮಲ್ಲಿ ಜನಾರ್ದನ ಪೂಜಾರಿ ಅವರು ಹೇಳಿದರು. ಓಕೆ, ನೆಕ್ಸ್ಟ್. ಇನ್ನು ಕೌನ್ ಬನೇಗಾ ಮುಖ್ಯಮಂತ್ರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಹೇಗಿರುತ್ತೆ? ಮಾತು ಒರಟಾದರೂ ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ. ಎಸ್, ಮಾತು ತುಂಬ ಒರಟು, ಮಾತಾಡುವಂಥ ಶೈಲಿ ಇದೆಯಲ್ಲ, ಆನ್ಸರ್ ಮಾಡುವಂಥ ಶೈಲಿ ಇದೆಯಲ್ಲ, ನೀವು ಫೋನ್ ಕಾಲ್ ಮಾಡಿದ್ರು ಕೂಡ ಫೋನ್ ಎತ್ತಿ ಮಾತಾಡೋ ಶೈಲಿ ಹೇಗಿರುತ್ತೆ ಅಂದರೆ ಎಲ್ಲಿದ್ದೀರಿ ಆ ರೀತಿ ಮಾತಾಡ್ತಾರೆ. ಆದರೆ ಒಂದಂತೂ ನಿಜ, ಇಡೀ ಯೂತ್ ಕಾಂಗ್ರೆಸ್ಗೆ ಎಲ್ಲ ರೀತಿಯ ಒಂದು ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಡೋದು ಈಗಲೂ ಕೂಡ ಡಿ ಕೆ ಶಿವಕುಮಾರ್. ಬಹುಶಃ ಡಿ ಕೆ ಶಿವಕುಮಾರ್ ಗೊತ್ತಿರ್ಬೋದು, ಮುಂದೊಂದು 10 ವರ್ಷ ಅಥವಾ 5 ವರ್ಷ ಅಥವಾ ಅದು ಈಗಲೇ ಬಂದಿದೆಯೋ ಅನ್ನೋ ಗೊತ್ತಿಲ್ಲ, ಅದು ಮುಂದಿನ ದಿನಗಳಲ್ಲಿ ವರದಾನವಾಗಿ ಪರಿಣಮಿಸಬಹುದು ಅನ್ನುವಂಥದ್ದು. ಮಾತು ಹೊರಟಾದರೂ ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ, ಹೇಳಿದ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಡಿ ಕೆ ಶಿವಕುಮಾರ್ ಕೌನ್ ಬನೇಗಾ ಮುಖ್ಯಮಂತ್ರಿಯಲ್ಲಿ ಶಾಸಕರ ಒಲವು ಪ್ರಶ್ನೆ ಬಂದಾಗ ನಾನು ಮೊದಲೇ ಹೇಳಿದೆ, ಇವರು ಒಕ್ಕಲಿಗ ನಾಯಕ, ಪ್ರಭಾವಿ ನಾಯಕ. ಆದರೆ ಒಕ್ಕಲಿಗ ಶಾಸಕರು ಬೆಂಬಲ ನೀಡಬಹುದು, ಆದರೆ 121 ಶಾಸಕರ ಪೈಕಿ ಒಕ್ಕಲಿಗ ನಾಯಕರು ಎಷ್ಟಿದ್ದಾರೆ ಅದು ಅಷ್ಟೊಂದು ಸಂಖ್ಯೆಯನ್ನು ಮೀರ್ತಾ ಇಲ್ಲ. ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಅರ್ಧದಷ್ಟು ಕೂಡ ಅದು ಮೀರ್ತಾ ಇಲ್ಲ. ಸೊ ಹಾಗಾಗಿ ಶಾಸಕರ ಒಲವು ಬಗ್ಗೆ ಕೆಲವು ಪ್ರಶ್ನೆಗಳು ಅಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ನೆಕ್ಸ್ಟ್, ಕೊನೆ ಪಾಯಿಂಟ್, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಪಕ್ಷದ ಬಗ್ಗೆ ನಿಷ್ಠೆ. ಎಸ್, ಪಕ್ಷದ ಬಗ್ಗೆ ನಿಷ್ಠೆಯಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ಎರಡು ಮಾತಿಲ್ಲ. ಯಾವ ಕಾಲಕ್ಕೂ ಕೂಡ ಅವರು ಪಕ್ಷವನ್ನು ಬದಲಾಯಿಸಿಲ್ಲ. ಮೂಲ ಕಾಂಗ್ರೆಸ್ಸಿಗ. ಸ್ಟಾರ್ಟಿಂಗಲ್ಲಿ ಬಂಗಾರಪ್ಪನವರ ಅಭಿಮಾನಿ ಆಗಿದ್ದರು. ನಂತರ SM ಕೃಷ್ಣ ಅವರ ಕಾಲದಲ್ಲಿ ಬಹಳ ಪ್ರಭಾವಿ ನಾಯಕನಾಗಿ ಬೆಳೆದರು. ಆದರೂ ಕೂಡ ಪಕ್ಷ ನಿಷ್ಠೆಯ ಬಗ್ಗೆ ಎರಡು ಮಾತಿಲ್ಲ. ಹಾಗಾಗಿನೇ ದೇಶಪಾಂಡೆ ಅವರು KPCC ಅಧ್ಯಕ್ಷರಾಗಿದ್ದಾಗ ಇವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿತ್ತು.
ಓಕೆ, ಇದೆಲ್ಲ ನೀವು ಕೇಳಿಸ್ಕೊಂಡ್ರಿ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ರೇಸ್ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಕೇಳೋಣ. 121 ಜನ ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಎಲಿಜಿಬಲ್ ಇದ್ದಾರೆ. ನಮಗೇನು ಅವಕಾಶ ಇದೆ ಅಂತಂದರೆ, ನಾವು ನಮ್ಮದು ಸೀನಿಯಾರಿಟಿ ಇದೆ, ಪಕ್ಷದಲ್ಲಿ ಮೊದಲಿಂದ ನಾವು ದುಡ್ಕೊಂಡು ಬಂದಿದ್ದೇವೆ, ಹೋರಾಟ ಮಾಡಿದ್ದೇವೆ, ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ನಿರ್ವಹಿಸಿದ್ದೇವೆ. ಸೊ ಹಂಗೆ ಇಡೀ ರಾಜ್ಯ ನಮ್ಗೆ ಗೊತ್ತಿದೆ, ಕಾರ್ಯಕರ್ತರು ಗೊತ್ತಿದ್ದಾರೆ. ಈ ಪಕ್ಷದ ಏನು ಒಂದು ಬೆಳವಣಿಗೆಗೆ ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು, ಜನರ ನಂಬಿಕೆಯನ್ನು ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯ ಹೊಂದಿದ್ದೇನೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಪಕ್ಷ 5-6 ಜನ ಇರೋಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಲಿ, ಯಾರಿಂದ ಪಕ್ಷ ಸರ್ಕಾರಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಆಲೋಚನೆ ಮಾಡಲಿ. ಎಷ್ಟು ಜನ ಶಾಸಕರನ್ನ ನಿಮ್ಮ ಕಡೆ ಸೆಳ್ಕೊಂಡಿದ್ದೀರಾ ಅಂತ ಸರ್? ಈಗ ಅದೆಲ್ಲ ಚರ್ಚೆ ನಂಬರು ನಮ್ಮ ಹತ್ರ ಅಂಗಡಿಲಿ ಮಾತಾಡೋಂಥ ವಿಚಾರ ಅಲ್ಲ. ಇಟ್ ಈಸ್ ಅನ್ ಇಂಟರ್ನಲ್ ಡೆಮೋಕ್ರಸಿ ಪ್ರೋಸೆಸ್, ಅದರಲ್ಲಿ ನಾವು ಮಾಡ್ತೇವೆ. ಈ ರೇಸು ಒಂಥರ ಗೊಂದಲ ಕೆಡೆ ಮಾಡಿಕೊಡ್ತಾ ಇದೆ. ಓಕೆ, ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ನೀವು ಕೇಳಿಸ್ಕೊಂಡ್ರೆ, ನಾನು ಕೂಡ ಮುಖ್ಯಮಂತ್ರಿ ರೇಸಲ್ಲಿದ್ದೀನಿ ಅನ್ನೋಂಥದ್ದು ಒಂದು ಭಾಳ ಸ್ಪಷ್ಟ. ಎಲ್ಲ ಮುಖ್ಯಮಂತ್ರಿ ರೇಸಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗಿಂತ ಎಲ್ಲರಿಗಿಂತಲೂ ವೆರಿ ಯಂಗ್ ಡಿ ಕೆ ಶಿವಕುಮಾರ್. ಈ ಬಾರಿ ವೀರಣ್ಣ ಮತ್ತಿಕಟ್ಟಿಯವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು. ಇವರಿಗೂ ಕೂಡ ಕಾಂಗ್ರೆಸ್ ಬಹಳ ದೊಡ್ಡ ಜವಾಬ್ದಾರಿಯನ್ನು ನೀಡಿತ್ತು. ಇವರು ಸಹ ಅಧ್ಯಕ್ಷರಾಗಿ, ಅಂದರೆ ವೈಸ್ ಚೇರ್ಮನ್ ಆಗಿ, ಪ್ರಚಾರ ಸಮಿತಿಯ ವೈಸ್ ಚೇರ್ಮನ್ ಆಗಿ ಕಾಂಗ್ರೆಸ್ಸನ್ನು ಮುನ್ನಡೆಸಿದರು. ಹಾಗಿದ್ರೆ ಇಡೀ ರಾಜ್ಯದ ಜನ, ಇಡೀ ಜನರ ಅಭಿಪ್ರಾಯ, ಕಾಂಗ್ರೆಸ್ನ ಶಾಸಕರ ಒಲವು ಎಲ್ಲವೂ ಸೇರಿ, ಹೈಕಮಾಂಡ್ನ ಒಲವು ಎಲ್ಲವೂ ಸೇರಿ ಮುಖ್ಯಮಂತ್ರಿ ಆಗುವುದಕ್ಕೆ ಡಿ ಕೆ ಶಿವಕುಮಾರ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಬನ್ನಿ ನೋಡೋಣ. ಎಸ್, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ರೇಸ್ನಲ್ಲಿ ಸಿಗ್ತಾ ಇರುವಂಥ ಮಾರ್ಕ್ಸ್ 4, 10ರಲ್ಲಿ 4 ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ರೇಸ್ನಲ್ಲಿ ಸಿಗ್ತಾ ಇರುವಂಥ ಮಾರ್ಕ್ಸ್. ಓಕೆ, ಇಬ್ಬರು ಅಭ್ಯರ್ಥಿಗಳನ್ನು ನೀವು ನೋಡಿದ್ರಿ. ಮುಖ್ಯಮಂತ್ರಿ ರೇಸಲ್ಲಿರುವಂಥವರು ಆರ್ ವಿ ದೇಶಪಾಂಡೆ ಹಾಗೂ ಡಿ ಕೆ ಶಿವಕುಮಾರ್. ಇನ್ನು 4 ಅಭ್ಯರ್ಥಿಗಳು ರೇಸ್ನಲ್ಲಿದ್ದಾರೆ, ಡಾರ್ಕ್ ಹಾರ್ಸ್. ಓಕೆ, ಅವರನ್ನೆಲ್ಲವರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅವರ ಸಾಮರ್ಥ್ಯದ ಬಗ್ಗೆ. ಅದಕ್ಕಿಂತ ಮೊದಲು ಕೌನ್ ಬನೇಗ ಮುಖ್ಯಮಂತ್ರಿಯಲ್ಲಿ ಒಂದು ಪುಟ್ಟ ಬ್ರೇಕ್.